ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಬಿಸಿಲ ಬೇಗೆಯಲ್ಲಿ ಬೇಯುತ್ತಿದ್ದ ರಾಜಧಾನಿ ಬೆಂಗಳೂರು ಜನರಿಗೆ ಮಳೆಯಿಂದ ತಂಪೆರೆದು ಒಂದು ಕಡೆಯಾದರೆ ಮಳೆಯಿಂದ ಆದ ಅನಾಹುತ. ಪ್ರಥಮ ಮಳೆಗೆ 10 ಮಂದಿ ಬಲಿಯನ್ನ ತೆಗೆದುಕೊಂಡಿದೆ ಈ ವರುಣ. ಸಂಜೆ ಸುರಿದ ಭಾರಿ ಮಳೆಗೆ ಹಸಿರು ಸಿಟಿ ಎಂಬ ಖ್ಯಾತಿಯಾಗಿರುವ ಬೆಂಗಳೂರಲ್ಲಿ ಭಾರಿ ಮಳೆಗೆ ಗಾಳಿಗೆ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ದೊಡ್ಡ ಬೃಹತ್ ಗಾತ್ರದ ಮರಗಳು ನೆಲಕ್ಕೆ ಉರುಳಿದ್ರೆ ಇನ್ನು ಕೆಲವು ಮರಗಳು ವಾಹನ ಇನ್ನಿತರ ಮೇಲೆ ಬಿದ್ದು ಜಖಂಗೊಂಡಿದೆ. ದೊಡ್ಡ ದೊಡ್ಡ ಕಟ್ಟಡಗಳ ಗ್ರೌಂಡ್ ಫ್ಲೋರ್ ಬಿಲ್ಡಿಂಗ್ಗಳು ನೀರು ತುಂಬಿ ವ್ಯಾಪಾರಸ್ಥರಿಗೆ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿದೆ ಈ ವರುಣ. ಮೆಜೆಸ್ಟಿಕ್ ಸುತ್ತಮುತ್ತ ಭಾರಿ ಮಳೆಯಿಂದಾಗಿ ಬೀದಿ ಬದಿ ವ್ಯಾಪಾರಗಳ ಗೋಳು ಕೇಳುವರು ಯಾರೂ ಇಲ್ಲದಂತಾಗಿದೆ. ಯಾಕಂದ್ರೆ ನೀರಿನಲ್ಲಿ ತೇಲಿ ಹೋದ ಬಟ್ಟೆ ಇನ್ನಿತರ ವಸ್ತುಗಳು ಎಲ್ಲ ಚೆಲ್ಲಪಿಲ್ಲಿಯಾಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಕೆಲ ಅಂತಸ್ತಿನ ಅಂಗಡಿಗಳು, ಶೋರೂಮ್ ಅಂಗಡಿಗಳು ಸೇರಿದಂತೆ ಹೋಟೆಲ್, ಇನ್ನು ಇತರ ವ್ಯಾಪಾರದ ಅಂಗಡಿಗಳು ಎಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಬೆಳಗಿನಿಂದಲೂ ಕೂಡ ಜನರೇಟರ್ನಿಂದ ಕೊಳಕು ನೀರನ್ನು ಹಾಗೂ ಮಳೆ ನೀರನ್ನು ಹೊರಹಾಕಲಾಗ್ತಿದೆ. ನಗರದ ಆಸ್ಪತ್ರೆ ಗೋಡೆ ಕುಸಿದು ಬಿದ್ದು 8 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಮತ್ತೆರಡು ಮಂದಿ ಈ ಇನ್ನಿತರ ಘಟನೆಯಿಂದ ಮೃತಪಟ್ಟರೆ ಒಟ್ಟು ಮೊದಲ ಮಳೆಯು ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ 10 ಮಂದಿ ಬಲಿಯನ್ನ ತೆಗೆದುಕೊಂಡಿದೆ. ಭಾರಿ ಆತಂಕವಾಗಿದೆ ಕೂಡ. ಸಂಜೆ ಬಿರುಗಾಳಿ ಮಳೆ ಬಂದ ತಕ್ಷಣ ವಿದ್ಯುತ್ ಕಡಿತಗೊಂಡು ವ್ಯಾಪಾರಸ್ಥರು ಪರದಾಡಿದ್ರೆ ನಗರದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಇನ್ನು ವಾಹನ ಸವಾರರಂತೂ ರಸ್ತೆಯಲ್ಲಿ ಓಡಾಡದಷ್ಟು ನೀರು ತುಂಬಿ ಪ್ರಯಾಣಿಕರು ಹರಸಾಹಸವನ್ನ ಪಡುವಂತಾಯಿತು. ಒಟ್ಟಾರೆಯಾಗಿ ರಾಜಧಾನಿ ಮಳೆ ಭಾರಿ ಅನಾಹುತಕ್ಕೆ ಕಾರಣ. ಒಂದು ಕಡೆ ಆದರೆ ಬಿಸಿಲಿನ ತಾಪಕ್ಕೆ ಸುಸ್ತಾಗುತ್ತಿದ್ದ ಜನರಿಗೆ ಒಂದಿಷ್ಟು ತಂಪೆರೆದಿದೆ.